ನಮಸ್ಕಾರ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋದು ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಇವತ್ತು ಏನಾಗತ್ತೆ ಅಂತ ನೋಡ್ಕೊಂಬರೋಣ. ಅಯ್ಯೋ ದೇವ್ರೆ, ಶಾರದಾ ಮತ್ತೆ ಹುಚ್ಚಿ ಆಗ್ತಾಳ. ದೇವಯಾನಿ ಮತ್ತು ಅಂಜು ಸೇರಿ ಇವತ್ತು ಮಾಡಿದ ಆ ಪ್ಲಾನ್ ಸಕ್ಸಸ್ ಆಗ್ಬಿಡತ್ತಾ? ಹೌದು ವೀಕ್ಷಕರೇ, ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಇಷ್ಟು ದಿನ ಹೆದರ್ಕೊಂಡಿದ್ದ ಶಾರದಾ ಕೊನೆಗೂ ಚಾಕ್ಲೇಟ್ ತಿಂದು ಹಾಗೆ ಭೂಮಿಗೆ ಊಟ ಮಾಡಿಸಿ ಸ್ವಲ್ಪನೇ ನಾರ್ಮಲ್ ಆಗ್ತಾ ಇದ್ಲು. ಅನ್ಕೊಳ್ಳೋಷ್ಟರಲ್ಲೇ ದೊಡ್ಡ ಘೋರ ಘಟನೆ ನಡೆದೋಗಿದೆ. ಅಜಿತ್ ಕೈಲಿದ್ದ ಗನ್ ನೋಡ್ತಿದ್ದ ಹಾಗೆ ಶಾರದಾಗೆ ಹಳೆಯ ಕರಾಳ ಗತಕಾಲದ ನೆನಪಾಗಿ ಭಯದಿಂದ ಕಂಗಾಲಾಗಿ ರೂಮ್ಗೆ ಓಡೋಗ್ಬಿಡ್ತಾಳೆ. ಇದನ್ನ ನೋಡಿ ಮನೆಯವರಿಗೆಲ್ಲ ಭಯ ಆಗತ್ತೆ, ಏನಾಯ್ತು ಶಾರದಾಗೆ ಅಂತ. ಹಾಗೆ ಇವ್ರಿಗೆ ಏನೋ ಅವರ ಫ್ಲ್ಯಾಶ್ ಬ್ಯಾಕ್ ಇದೆ ಅಂತ ಮನೆಯವರು ಮಾತಾಡ್ಕೋತಾರೆ. ಈ ಕಡೆ ದೇವಯಾನಿಗಂತೂ ತುಂಬಾನೇ ಭಯ ಆಗ್ಬಿಡತ್ತೆ. ಅವಳೇನಾದ್ರೂ ಹಳೆ ಕಾಲದ ನೆನ್ಪು ಮಾಡ್ಕೊಂಬಿಟ್ರೆ ಏನು ಅಂತ. ಆಗ ಅಂಜು ಪ್ಲಾನ್ ಮಾಡ್ತಾಳೆ. ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ಹಳೆ ಕಾಲದ ಏನಾದ್ರು ನೆನ್ಪು ಮಾಡ್ಕೊ, ಏನಾದರೂ ನೆನಪಾಗಿ ಪ್ರೆಷರ್ ಆದರೆ ಮತ್ತೆ ಹುಚ್ಚಿ ಆಗ್ಬಿಡ್ತಾಳೆ ಅಂತ. ನಾವು ಅದೇ ಥರ ಮಾಡೋಣ, ಅವಳಿಗೆ ಹಳೆ ಕಾಲದೆಲ್ಲ ನೆನ್ಪು ಮಾಡೋಣ, ಪ್ರೆಷರ್ ಹಾಕೋಣ, ಮತ್ತೆ ಅವಳನ್ನ ಹುಚ್ಚಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಹಾಗಾದ್ರೆ ಪ್ಲಾನ್ ಸಕ್ಸಸ್ ಆಗಿ ಮತ್ತೆ ಶಾರದಾ ಹುಚ್ಚಿ ಆಗ್ತಾಳ ನೋಡ. ಇಲ್ಲಿ ಶ್ರವಣ್ ಅಶ್ವಿನಿಯ ಎಲ್ಲ ಫೋಟೋ ಹಾಗೆ ಡ್ರೆಸ್ಗಳನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕ್ತಾ ಇರ್ತಾನೆ. ಆಮೇಲೆ ಅವನಷ್ಟಕ್ಕೆ ಅವನೇ ಮಾತಾಡ್ತಾ ಇರ್ತಾನೆ. ಮಗಳನ್ನ ಮಮಕಾರದಲ್ಲಿ ಇಷ್ಟು ದಿವಸ ನಾನು ಯಾಮಾರಿದ್ದು ಸಾಕು. ಇವತ್ತು ನಾನು ಎಂಥ ಪರಿಸ್ಥಿತಿಲಿ ಇದ್ದೀನಿ ಅಂದರೆ ಮುಂದೊಂದು ದಿನ ನನ್ನ ನಿಜವಾದ ಮಗಳು ಬಂದರೂ ಅವಳು ನನ್ನ ಮಗಳೇನ ಅಂತ ಪರೀಕ್ಷೆ ಮಾಡಿ ಹತ್ತಿರ ಸೇರಿಸ್ಕೋಬೇಕು. ಒಂದು ವೇಳೆ ನನ್ನ ಮಗಳು ಸಿಗದೇ ಇದ್ರೂ ನನಗೇನು ತೊಂದರೆ ಇಲ್ಲ, ಯಾಕೆಂದರೆ ನನ್ನ ಹತ್ರ ಕಣ್ಣೀರು ಹರಿಸೋದಕ್ಕೆ ಈಗ ನನ್ನ ಶಾರದಾ ನನ್ನ ಜೊತೆಗಿದ್ದಾಳೆ. ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡೋ ನನ್ನ ಭೂಮಿ ನನ್ನ ಜೊತೆ ಇದ್ದಾಳೆ. ಇನ್ನು ನನ್ನ ಮುಖ ಬಾಡಿದರೆ ನನ್ನ ಮುಖದಲ್ಲಿ ನಗು ತೋರಿಸೋದಕ್ಕೆ ಇಡೀ ನನ್ನ ಕುಟುಂಬ ನನ್ನ ಜೊತೆ ಇದೆ. ನನಗೆ ಅಷ್ಟು ಸಾಕು, ಅದಕ್ಕಿಂತ ಇನ್ನೇನು ಬೇಕು ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ಇಲ್ಲಿ ಭೂಮಿ ಶಾರದವ್ರ ಹತ್ರ ಎಲ್ಲ ನೋವುಗಳನ್ನು ತೋಡ್ಕೋತಾ ಇರ್ತಾಳೆ. ಶಾರದಮ್ಮ, ಇವತ್ತೆಲ್ಲ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ಹಣೆ ಬರದಲ್ಲಿ ಬರ್ದ ಹಾಗೆ ಆಗಲಿ. ಇನ್ಮೇಲೆ ಯಾವುದಕ್ಕೂ ಯಾರಿಗೂ ತಲೆ ಕೆಡಿಸ್ಕೋಬಾರ್ದು. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋ ನೋವೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ನನಗೂ ಈ ಮನೆಗೂ ಋಣ ಮುಗ್ದೋಯ್ತು. ನನ್ನ ಮದುವೆ ಮಾಡಿಕೊಂಡು ಈ ಮನೆ ಕರ್ಕೊಂಡು ಬಂದ್ರಲ್ಲ ನಮ್ಮ ಸಾಹೇಬರು, ಅವರಿಗೆ ನನ್ನ ಮುಖ ನೋಡೋದಕ್ಕೆ ಇಷ್ಟ ಅಲ್ವಂತೆ. ನನ್ನ ನೆರಳು ಸಹ ಈ ಮನೆಗೆ ತಾಗಬಾರ್ದು ಅಂತ ಹೇಳಿದ್ದಾರೆ. ಹೀಗೆ ಹೇಳಾದ್ಮೇಲೆ ನಾನು ಹೇಗಿರಲಿ ಇಲ್ಲಿ? ನನಗೆ ಕಿಂಚಿತ್ತು ಸ್ವಾಭಿಮಾನ ಅನ್ನೋದಿಲ್ವಾ, ಆತ್ಮಗೌರವ ಅನ್ನೋದಿಲ್ವಾ ಶಾರದಮ್ಮ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಶಾರದಮ್ಮ ಕೇಳಿಸ್ಕೊಂಡು ರಿಯಾಕ್ಟ್ ಮಾಡ್ತಾ ಇರ್ತಾಳೆ. ಅವಳಿಗೆ ಭೂಮಿ ಹೇಳೋದು ಕೇಳ್ಕೊಂಡು ತುಂಬಾ ಬೇಜಾರಾಗ್ತಾ ಇರತ್ತೆ. ನಂತರ ಇಲ್ಲಿ ಭೂಮಿ ತುಂಬ ಸಿಟ್ಟಿಂದ ಹೇಳ್ತಾಳೆ, ಜೀವನ ಪೂರ್ತಿ ದುಡಿದು ತಿನ್ನೋ ಮಟ್ಟಿಗೆ ಬೆಳೆಸಿದ್ದಾರೆ ನಮ್ಮಪ್ಪ. ನೀವೇ ಹೇಳಿ ಶಾರದಮ್ಮ, ನಾನು ಯಾಕೆ ಅವರ ಕೈಲಿ ಅನ್ಸ್ಕೊಂಡು ಬದುಕಲಿ? ಅವರಿಗೆ ತಾಳ್ಮೆನೇ ಇಲ್ಲ. ಅವರು ಇಷ್ಟ ಬಂದಂಗೆ ಮಾತಾಡ್ತಾರೆ, ಬೈತಾರೆ, ಹೋಗ್ತಾರೆ, ಇರ್ತಾರೆ. ನಾನು ಹೇಳೋದು ಒಂದು ಸತಿನೂ ಅವರು ಕೇಳಿಸ್ಕೊಂಡಿಲ್ಲ. ಕೋಪ ಇವರಿಗೆ ಬರೋದಾ? ನನಗೆ ಕೋಪ ಬರಲ್ವಾ? ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಶಾರದಮ್ಮ, ನಿಮಗೆ ಗೊತ್ತಾ? ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಒಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅನ್ನೋ ರೀತಿ ನನಗೆ ಬದುಕಕ್ಕೆ ಆಗಲ್ಲ. ಈ ಎಲ್ಲ ಲೆಕ್ಕಾಚಾರಕ್ಕೂ ಕೊನೆ ಹಾಕ್ತೀನಿ. ಇವತ್ತು ರಾತ್ರಿ ನಾನು ಯಾರಿಗೂ ಹೇಳಿದೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಬೇಜಾರು ಮಾಡ್ಕೋತಾರೆ. ಶಾರದಮ್ಮ, ನನಗೊಂದು ನೀವು ಹೆಲ್ಪ್ ಮಾಡಬೇಕು. ಏನು ಅಂದರೆ, ನಾನು ಊಟ ಮಾಡಿಸಿದ್ರೆ ಮಾತ್ರ ನೀವು ಊಟ ತಿನ್ನೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಭೂಮಿ ಇನ್ನು ಮುಂದೆ ಇಲ್ಲಿ ಇರಲ್ಲ. ಅದಕ್ಕೆ ನೀವು ಹಠ ಮಾಡಬಾರ್ದು. ಮನೇಲಿ ಯಾರೇ ಪ್ರೀತಿಯಿಂದ ಊಟ ಮಾಡಿಸಿದ್ರು ನೀವು ಊಟ ತಿನ್ನಬೇಕು. ಅಷ್ಟೇ ಅಲ್ಲ, ಟೈಮ್ ಸರಿಯಾಗಿ ಮಾತ್ರೆ ತಗೋಬೇಕು. ಆವಾಗಲೇ ನೀವು ಮುಂಚೆ ಥರ ಆಗೋದು. ನಮ್ಮ ದೊಡ್ಡ ಸಾಹೇಬರು ಅಷ್ಟೇ ಖುಷಿಯಿಂದ ಇರ್ತಾರೆ. ಆಗಲೇ ನಾನು ಎಲ್ಲಿದ್ದರೂ ನಿಮ್ಮ ಚಿಂತೆನ ಮರೆಯೋಕ್ಕೆ ಆಗೋದು. ದಯವಿಟ್ಟು ಮಾತಿನ ನಡೆಸ್ಕೊಡ್ತೀರಾ? ಮಾತು ಕೊಡಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರವಣ್ ಅಲ್ಲಿಗೆ ಬರ್ತಾನೆ. ನಂತರ ಇಲ್ಲಿ ಭೂಮಿ ಎದ್ಕೊಳ್ಳುವಾಗ ಕೂತ್ಕೋ ಅಂತ ಹೇಳ್ತಾರೆ. ಅದು ಶಾರದನ ಮಾತ್ರೆಗಳೆಲ್ಲ ಮುಗಿತಾ ಬಂತು ಅಂತ ಲಚ್ಚಿ ಹೇಳ್ತಾ ಇದ್ದ. ಅದಕ್ಕೆ ಮಾತ್ರೆಗಳನ್ನ ತೊಗೊಂಡು ಬಂದೆ. ಶ್ರವಣ್ ಶಾರದಮ್ಮನಿಗೆ ಚಾಕ್ಲೇಟ್ ಕೊಡ್ತಾನೆ. ಏನು ಗೊತ್ತಾ, ಶಾರದಾಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ಕಂದ ಮನಸ್ವಿಗೂ ಅಷ್ಟೇ ಇಷ್ಟ. ಆದರೆ ಏನು ಮಾಡೋದು, ನನ್ನ ಮಗಳು ನನ್ನ ಜೊತೆಗೆಲ್ಲ. ನನ್ನ ಹೆಂಡತಿ ಇವಾಗ ಇದ್ದರು, ಅವಳಿಗೆ ನಾವು ಏನು ಹೇಳ್ತೀವಿ ಏನು ಅಂತ ಗೊತ್ತಾಗಲ್ಲ. ನೀನಾದರೂ ತಗೋ ಚಾಕ್ಲೇಟ್ ತಿನ್ನು ಅಂತ ಹೇಳಿದಾಗ ಅಲ್ಲಿ ಭೂಮಿ ಹೇಳ್ತಾರೆ, ನಾನು ಚಾಕ್ಲೇಟ್ ತಿಂತೀನಿ, ಹಾಗೆ ಶಾರದಮ್ಮ ಕೂಡ ಚಾಕ್ಲೇಟ್ ತಿಂತಾರೆ ಅಂತ ಇಲ್ಲಿ ಶಾರದಮ್ಮನಿಗೆ ಚಾಕ್ಲೇಟ್ ಕೊಡ್ತಾರೆ. ಇಲ್ಲಿ ಅವರು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಚಾಕ್ಲೇಟ್ ತಿಂತಾ ಇರ್ತಾರೆ. ನಂತರ ಅಷ್ಟರಲ್ಲಿ ಅಜಿತ್ ಬರ್ತಾನೆ. ಅವನು ಪೊಲೀಸ್ ಡ್ರೆಸ್ ಅಲ್ಲಿ ಇರ್ತಾನೆ. ಆಗ ಅರೆ, ಶಾರದಾ ಅತ್ತೆ ಫಸ್ಟ್ ಟೈಮ್ ಚಾಕ್ಲೇಟ್ ತಿಂತಾ ಇರೋದನ್ನ ನಾನು ನೋಡ್ತಾ ಇರೋದು ಅಂತ ಹೇಳಿದಾಗ, ಹೌದು, ಈ ಭೂಮಿ ಚಾಕ್ಲೇಟ್ ಕೊಟ್ಟಾಗ ಹೇಗೆ ತಗೊಂಡು ತಿಂತಾ ಇದ್ದಾಳೆ ನೋಡು ಅಂತ ಹೇಳ್ತಾರೆ. ನಂತರ ಇಲ್ಲಿ ಪೊಲೀಸ್ ಡ್ರೆಸ್ಸಲ್ಲಿ ಬಂದಿರ್ತಾನಲ್ವಾ ಅಜಿತ್,
ಹತ್ರ ರಿವಾಲ್ವರ್ ಇರುತ್ತೆ. ಅದನ್ನ ನೋಡಿ ಇಲ್ಲಿ ಶಾರದವ್ರದ ಮುಖದ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗುತ್ತೆ. ಮನೆಯವರೆಲ್ಲರೂ ಮಾತಾಡ್ತಾ ಇದ್ದಾಗ ಅವಳನ್ನ ಗಮನಿಸ್ತಾ ಇರಲ್ಲ. ಅವಳು ತುಂಬ ಭಯ ಆಗಿ ಇಲ್ಲಿ ಚೇರ್ ಹತ್ರ ಹೋಗಿ ಅಡ್ಕೊಂಡ್ಬಿಡ್ತಾಳೆ ದೊಡ್ಡಕ್ಕೆ. ಅದನ್ನ ನೋಡ್ಕೊಂಡು ಇಲ್ಲಿ ಭೂಮಿ ಏನಾಯ್ತು ಏನಾಯ್ತು ಅಂತ ದೊಡ್ಡಕ್ಕೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈ ಮನೆಯವರೆಲ್ಲ ಏನೋ ಕೂಗ್ತಾ ಇದ್ದಾರೆ ಅಂತ ಬಂದಾಗ ಎಲ್ರಿಗೂ ಗೊತ್ತಾಗತ್ತೆ. ಇಲ್ಲಿ ಶಾರದಾ ಯಾಕೆ ಈ ಥರ ರಿಯಾಕ್ಟ್ ಮಾಡಿದ್ರು ಅಂತ ಯೋಚನೆ ಮಾಡ್ತಿರುವಾಗ ಇಲ್ಲಿ ಅಜಿತ್ ನಚ್ಚಿಗೆ ಕಾಲ್ ಮಾಡಿ ಹೇಳ್ತಾನೆ, ಶಾರದಾ ಅತ್ತೆ ಈ ಥರ ರಿಯಾಕ್ಟ್ ಮಾಡಿದ್ರು, ನೀನು ಫಸ್ಟು ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸು ಅಂತ ಹೇಳಿದಾಗ ಸರಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಯಾಕೆ ಆ ಥರ ಆಗಿರ್ಬೋದು ಅಂತ. ಶಾರದಾ ಇಲ್ಲಿ ಶ್ರವಣ್ ಹೇಳ್ತಾರೆ, ಶಾರದಾ ನಮಗೇನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ನನಗನ್ಸುತ್ತೆ. ಅವರ ಕೈ ತೋರಿಸಿ ಏನೋ ಹೇಳೋದಾಗಿತ್ತು ಅಲ್ವಾ, ಹಳೆ ವಿಷಯ ಯಾವುದೋ ನೆನಪಿಗೆ ಬಂದಿರ್ಬೋದೆಂದು ಶ್ರವಣ್ ಅನುಮಾನ ವ್ಯಕ್ತಪಡಿಸ್ತಾನೆ. ಅತ್ತ ಅಜಿತ್ ಮತ್ತೆ ಈ ಕಡೆ ದೇವಯಾನಿ ಮತ್ತು ಅಂಜುಗಂತೂ ತುಂಬಾ ಭಯ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಶಾರದಮ್ಮ ರಿಯಾಕ್ಟ್ ಮಾಡಿರೋದು ಅವಳಿಗೆ ಏನಾದರೂ ರಿವಾಲ್ವರ್ ನೋಡಿ ಶಾಕ್ ಆಗಿ ಮತ್ತೆ ಹಳೆ ನೆನಪುಗಳು ಬಂದ್ಬಿಟ್ರೆ ಅಂತ ಭಯ ಆಗುತ್ತೆ. ಯಾಕೆಂದರೆ ಇಲ್ಲಿ ಕಲ್ಪ್ರಿಟ್ ದೇವಯಾನಿನೇ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಅವರಿಬ್ಬರು ಮಾತಾಡುವಾಗ ಅಯ್ಯೋ ನನಗೆ ಈ ಶಾರದಾ ಒಂದ್ಸಲ ಹಾರ್ಟ್ ಅಟ್ಯಾಕ್ ಬರೋ ಥರನೇ ಮಾಡಿಬಿಟ್ಲು, ಹೇಗೆ ಕಿಟಾರ್ ಅಂತ ಕಿರಿಸ್ಬಿಟ್ಲು ನೋಡು ರಿವಾಲ್ವರ್ ನೋಡಿಕೊಂಡು, ನನಗೆ ಒಂದ್ಸಲ ಭಯ ಆಗ್ಬಿಡ್ತು ಅವಳಿಗೆ ಎಲ್ಲೂ ಹಳೇದು ನೆನಪಾಗ್ಬಿಡತ್ತೆ ಅಂತ. ಏನಾದರೂ ಅವಳಿಗೆ ಹಳೇದು ನೆನಪಾಗಿ ಬಾಯಿ ಬಿಟ್ಟರೆ ನಮ್ಮ ಕತೆ ಮುಗೀತು ಅಂತ ಮಾತಾಡ್ಕೋತಾರೆ. ಆಗ ಅಂಜು ಒಂದು ಪ್ಲ್ಯಾನ್ ಮಾಡ್ತಾಳೆ, ಅಮ್ಮ ಡಾಕ್ಟರ್ ಏನು ಹೇಳಿದ್ರು ಹೇಳು, ಅವಳಿಗೆ ತುಂಬ ಹಳೇದನ್ನ ನೆನಪು ಮಾಡ್ಕೋಬೇಡಿ ಅಂತ ಪ್ರೆಷರ್ ಹಾಕಬಾರ್ದು, ಅವಳಿಗೆ ಹಳೇದು ಏನಾದರೂ ಶಾಕಿಂಗ್ ನೆನಪಾದರೆ ತುಂಬ ಪ್ರೆಷರ್ ಆದರೆ ಮತ್ತೆ ಹುಚ್ಚಿ ಆಗೋ ಚಾನ್ಸ್ ಇದೆ ಅಂತ ಹೇಳಿದಾರಲ್ವಾ. ಇವಾಗ ಡಾಕ್ಟರು ಅವ್ರನ್ನ ಬಂದು ನೋಡ್ಕೊಂಡು ಹೋಗಲಿ, ಬಂದು ನೋಡಾದ್ಮೇಲೆ ನಾವೇ ಇಬ್ಬರೇ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಹೋಗಿ ಅವಳಿಗೆ ಪ್ರೆಷರ್ ಹಾಕೋಣ, ಮತ್ತೆ ಅವಳು ಹುಚ್ಚಿ ಆಗ್ತಾಳೆ, ಮತ್ತೆ ಹಳೇದೇನು ನೆನಪಿ ಬರಲ್ಲ, ಹೇಗಿದೆ ಪ್ಲ್ಯಾನು ಅಂತ ಪ್ಲ್ಯಾನ್ ಹಾಕ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಇನ್ನು ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಭೂಮಿ ಯಾರಿಗೂ ಗೊತ್ತಾಗದೇ ಇರೋ ಥರ ಮನೆ ಹೊರಡೋಕ್ಕೆ ರೆಡಿ ಆಗಿದ್ದಾಳೆ. ಲಗೇಜ್ನೆಲ್ಲ ಹಿಡ್ಕೊಂಡು ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಮನೆ ಹಾಲ್ಗೆ ಬರ್ತಾ ಇದ್ದಾಳೆ. ಈ ಕಡೆ ರೂಮಲ್ಲಿ ಅಜಿತ್ ಒಬ್ಬನೇ ಕುತ್ಕೊಂಡು ಭೂಮಿ ಫೋಟೋ ನೋಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾನೆ. ನನ್ನ ಹಳೆ ಪ್ರೀತಿ ನೋವು ಮರಿಬೇಕು ಅಂತ ನಿನ್ನನ್ನು ಕಾಂಟ್ರಾಕ್ಟ್ ಮ್ಯಾರೇಜ್ ಆದೆ, ಯಾಕೆಂದರೆ ನನಗೆ ಅಂಜುನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಕಾಂಟ್ರಾಕ್ಟ್ ಮದುವೆ ಮುರಿತಿದೆ ಅಂತಿರುವಾಗಲೇ ನನಗೆ ನಿನ್ನ ಮೇಲೆ ಲವ್ ಆಯಿತು, ಆದರೆ ಅದನ್ನೆಲ್ಲದಕ್ಕೂ ಮೋಸ ಮಾಡಿಬಿಟ್ಟೆ ಅಲ್ವಾ ನೀನು, ನೀ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟೆ ನಿನ್ನ ಮೂರ್ಖತನದಿಂದ, ನಾನು ಯಾವತ್ತೂ ನಿನ್ನ ಕ್ಷಮಿಸಲ್ಲ ಅಂತ ಹೇಳ್ತಾಳೆ. ಈ ಕಡೆ ಇಲ್ಲಿ ಭೂಮಿ ಕೂಡ ಹೊರಟು ನಿಂತಿದ್ದಾಳೆ. ಏನಾಗತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ಭೂಮಿ ಹೊರಡ್ತಾಳ ಇಲ್ಲ ಈ ಕಡೆ ಶಾರದಮ್ಮನಿಗೆ ಪ್ರೆಷರ್ ಹಾಕಿ ಮತ್ತೆ ಹುಚ್ಚಿ ಆಗೋ ಥರ ಮಾಡ್ತಾರ ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು